ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ನಾಡಿನಾದ್ಯಂತ ಅಧಿಕ ಮಾಸದ ನಿಮಿತ್ತ ವಿಶೇಷ ಪೂಜೆ ಪಾರಾಯಣ. ಹಲವು ಆಲಯಗಳು, ಭಕ್ತರ ಮನೆಗಳಲ್ಲಿ ನೆರವೇರಿದ ಸಾಮೂಹಿಕ ಭಜನೆ. ಕಾರ್ವೇಟಿ ನಗರ ಶ್ರೀ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮೋತ್ಸವ. ಮೋಹಿನಿ ಅವತಾರದಲ್ಲಿ ದರ್ಶನವಿತ್ತ ವೇಣುಗೋಪಾಲ. ಉಡುಪಿಯ ಸಾಲಿಗ್ರಾಮದ ಶ್ರೀ ಗುರುನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪಂಚಾಮೃತ ಅಭಿಷೇಕದೊಂದಿಗೆ ಸಿಯಾಳ ಅಭಿಷೇಕ ನೆರವೇರಿಸಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು. ಮೋಹಿನಿ ರೂಪದಲ್ಲಿ ಸರ್ವಾಲಂಕೃತ ಶ್ರೀ ವೇಣುಗೋಪಾಲ ಸ್ವಾಮಿಯ ಭವ್ಯ ದರ್ಶನವು ಭಕ್ತರನ್ನು ಭಾವಪರವಶಗೊಳಿಸಿದೆ. ಟಿಟಿಡಿ ಅನುಬಂಧ ಆಲಯವಾದ ಕಾರ್ವೇಟಿ ನಗರದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಜೂನ್ 6ರಿಂದ 14ರವರೆಗೆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಭವ್ಯವಾಗಿ ನಡೆಯುತ್ತಿವೆ. ಉತ್ಸವದ 5ನೇ ದಿನವಾದ ಬುಧವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಮೋಹಿನಿ ವಾಹನ ಸೇವೆಯು ನಡೆಯಿತು. ಅರ್ಚಕರು ಭಗವಂತನ ಉತ್ಸವ ಮೂರ್ತಿಯನ್ನು ಚಿನ್ನದ ಆಭರಣಗಳು, ರೇಷ್ಮೆ ವಸ್ತ್ರಗಳು ಮತ್ತು ಹಾರಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿದರು. ನಂತರ ಮೋಹಿನಿ ರೂಪದ ವಾಹನದಲ್ಲಿ ಆಸೀನಗೊಳಿಸಿ ಆರತಿಗಳನ್ನು ಅರ್ಪಿಸಲಾಯಿತು. ತದನಂತರ ತಾಳಮೇಳಗಳು ಮತ್ತು ಮಂಗಳವಾದ್ಯಗಳೊಂದಿಗೆ ಕಾರ್ವೇಟಿ ನಗರ ಕ್ಷೇತ್ರದ ಮಾಡಬೀದಿಗಳಲ್ಲಿ ಮೋಹಿನಿ ವಾಹನ ಸೇವೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ವಾರ್ಷಿಕ ಬ್ರಹ್ಮೋತ್ಸವದ ನಿಮಿತ್ತ ಮಂಗಳವಾರ ಬೆಳಗ್ಗೆ ಸ್ನಪನ ತಿರುಮಂಜನ ಸೇವೆಯು ನಡೆಯಿತು. ದೇವಾಲಯದ ಆವರಣದಲ್ಲಿ ಸಿದ್ಧಗೊಳಿಸಲಾದ ವಿಶೇಷ ಸ್ನಾನದ ವೇದಿಕೆಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ರುಕ್ಮಿಣಿ ಹಾಗೂ ಸತ್ಯಭಾಮ ದೇವಿಯರ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ ಪುರೋಹಿತರು ಸ್ವಾಮಿ ಹಾಗೂ ಅಮ್ಮನವರಿಗೆ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಳಸಾರಾಧನೆ ಮತ್ತು ಇತರ ವೈದಿಕ ವಿಧಿಗಳನ್ನು ಪೂರ್ಣಗೊಳಿಸಿದರು. ನಂತರ ವೇದ ಮಂತ್ರಗಳು ಮತ್ತು ಮಂಗಳವಾದ್ಯಗಳೊಂದಿಗೆ ಸ್ವಾಮಿ ಮತ್ತು ದೇವಿಗೆ ಪಂಚಾಮೃತಗಳು ಹಾಗೂ ಸುಗಂಧ ದ್ರವ್ಯಗಳಿಂದ ಸ್ನಪನ ತಿರುಮಂಜನವನ್ನು ಮಾಡಲಾಯಿತು. ನಂತರ ಸ್ವಾಮಿ ಮತ್ತು ದೇವಿಗೆ ಧೂಪ, ದೀಪ ಹಾಗೂ ಕರ್ಪೂರ ದಾರತಿಯನ್ನು ಅರ್ಪಿಸಲಾಯಿತು.
ಮೈಸೂರಿನ ಗನ್ ಹೌಸ್ನಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ 33 ದಿನಗಳ ಕಾಲ ನಡೆಯುವ ಅಧಿಕ ಮಾಸೋತ್ಸವಕ್ಕೆ ಪರಮಪೂಜ್ಯ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಮೈಸೂರಿನ ಮಹಾರಾಜ ಮೈದಾನದಿಂದ ಉತ್ತರಾದಿ ಮಠದವರೆಗೆ ನಡೆದ ಭವ್ಯ ಶೋಭಾಯಾತ್ರೆಗೆ ಪುಷ್ಪಾರ್ಚನೆ ಮೂಲಕ ಚಾಲನೆ ನೀಡಿದರು. ತರುವಾಯ ಶೋಭಾಯಾತ್ರೆ ಮಠಕ್ಕೆ ತಲುಪಿದ ನಂತರ ಶ್ರೀಗಳು ಧನ್ವಂತರಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದರು. ತದನಂತರ ಭವ್ಯ ವೇದಿಕೆಯಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಪಾದಂಗಳವರು ನೆರೆದಿದ್ದ ನೂರಾರು ಭಕ್ತರಿಗೆ ಅನುಗ್ರಹ ಸಂದೇಶ ನೀಡಿದರು. ಬಳಿಕ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಈ ಗಜೇಂದ್ರ ಮೋಕ್ಷವನ್ನು ಪ್ರಾತಃ ಕಾಲದಲ್ಲಿ ನಿತ್ಯದಲ್ಲಿ ಸ್ಮರಣೆ ಮಾಡಿದರೆ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳ ಸಿದ್ಧಿ, ಅನೇಕ ಪಾಪಗಳ ಪರಿಹಾರ, ದುಸ್ವಪ್ನಗಳಿಂದ ಆಗುವಂತಹ ದುಷ್ಟ ಸೂಚನೆಗಳೇನಿದ್ದರೆ ಅವುಗಳ ನಿವೃತ್ತಿಯಾಗತ್ತೆ. ಮುಖ್ಯವಾಗಿ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಇಷ್ಟೇ ಮಾತನ್ನು, ಈ ಒಂದು ಪಾದ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಮೇಲಿಂದ ಮೇಲೆ ಅದನ್ನು ಅವರು ಹೇಳ್ತಾ ಇರಬೇಕಂತೆ. ಆ ಗಜೇಂದ್ರ ಜನ್ಮಾಂತರದಲ್ಲಿ ದೇವಲ ಋಷಿಗಳಿಗೆ, ಅಗಸ್ತ್ಯ ಋಷಿಗಳಿಗೆ, ಗುರುಸ್ಥಾನದಲ್ಲಿದ್ದವರಿಗೆ, ಜ್ಞಾನಿಗಳಿಗೆ, ತಪಸ್ವಿಗಳಿಗೆ ತಾವು ಮಾಡಿದ ಅಪರಾಧದಿಂದ ಈ ಹಣೆ ಬರಹ ಬಂದಿದೆ ಅಂತ ಅವನಿಗೆ ಗೊತ್ತಾಗಿದೆ. ಪೂರ್ವಜನ್ಮದ ಸ್ಮರಣ ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ. ಹಾಗಾಗಿ ಭಗವಂತನನ್ನು ಇನ್ಯಾವುದೋ ವಿಶೇಷಣಗಳಿಂದ ವರ್ಣನೆ ಮಾಡದೆ ಅಖಿಲ ಗುರೋ, ಆ ದೇವಲರಲ್ಲಿ, ಆ ಅಗಸ್ತ್ಯರಲ್ಲಿ ಅಂತರ್ಯಾಮಿಯಾಗಿ ಗುರುಶುಸ್ಥಿತ್ವ, ತದ್ವಾರ ಜ್ಞಾನೋಪದೇಷ್ಟ್ರೆ ಅಖಿಲ ಗುರೋ ಭಗವನ್ ನಮಸ್ತೆ. ಆ ಗುರುಗಳಿಗೆ ನಾನು ಮಾಡಿದ ಅಪಚಾರ ಅದು ನಿನಗೆ ಮಾಡಿದ ಅಪಚಾರ, ಅದಕ್ಕಾಗಿ ಆ ಗುರುವಂತರ್ಯಾಮಿಯಾದ ನಿನಗೇ ನಾನು ಮೊರೆ ಹೋಗ್ತೇನೆ ಅಂತ ಇನ್ನೇನೋ ವಿಶೇಷಣ ಕೊಟ್ಟಿದ್ರೆ ಆ ಮಹಾರಾಯ ಬರ್ತಿರಲಿಲ್ಲ ಗರುಡಾರೂಢನಾಗಿ. ಗುರು ಅಂದದ್ದಕ್ಕೆ ಗರುವಿನ ಮೇಲೆ ಬಂದ, ಗುರು ಅಂದದ್ದಕ್ಕೆ ಗರುಡಾರೂಢನಾಗಿ ಬಂದ, ಇಲ್ಲದಿದ್ದರೆ ಬರ್ತಿರಲಿಲ್ಲ. ಯಾಕೆಂದರೆ ಇವನು ತಾಪಸ, ಅವರೂ ತಾಪಸರು. ಆ ತಾಪಸರಿಗೆ ಮಾಡಿದ ಅವಮಾನವನ್ನು ಈ ತಾಪಸ ಸಹನೆ ಮಾಡ್ತಾ ಇರಲಿಲ್ಲ. ಯಾವಾಗ ಅಖಿಲ ಗುರು ಅಂತ ಕರೆದ, ಗುರುವಂತರ್ಯಾಮಿಯಾದ ಪರಮಾತ್ಮನಿಗೆ ತಾನು ಮಾಡಿದ ತಪ್ಪನ್ನು ಒಪ್ಪಿಸಿ ಶರಣಾಗತನಾದ, ಆಗ ತಾಪಸ ಇನ್ನೂ ತಪ್ಪಿಸುವುದು ಸರಿಯಲ್ಲ ಅಂತ ಬಂದು ಅವನನ್ನು ಅನುಗ್ರಹ ಮಾಡಿದ್ದಾನೆ. ಎಂದಿಗೂ ಮಹಾತ್ಮರ ದ್ರೋಹವನ್ನು ಮಾಡಬಾರದು ಅನ್ನುವುದನ್ನು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಮುಂದೆ 5ನೇದ್ದು, ಅವನು ಪ್ರಿಯವ್ರತನ ಮಗನೇ ರೈವತ. ಆ ರೈವತ ಮನ್ವಂತರದಲ್ಲಿ ಪರಮಾತ್ಮ ವೈಕುಂಠ ನಾಮಕನಾಗಿ, ಶುಭ್ರ ಮತ್ತು ವಿಕುಂಠ ಅನ್ನುವವರಲ್ಲಿ ವೈಕುಂಠ ಎಂಬ ಹೆಸರಿನಿಂದ ಅವತಾರ ಮಾಡಿ ಪರಮಾತ್ಮ ವೈಕುಂಠದ ವಿಶೇಷವಾದ ನಿರ್ಮಾಣವನ್ನು ಮಾಡಿದ್ದಾನೆ. ವೈಕುಂಠ ಅನಾದಿ ಕಾಲದಿಂದ ಇದೆ, ನಿತ್ಯವಾದದ್ದು. ಶ್ವೇತದ್ವೀಪ, ಅನಂತಾಸನ ವೈಕುಂಠಗಳು ಲಕ್ಷ್ಮ್ಯಾತ್ಮಕ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಯೋಗ ದಿನಾಚರಣೆ ನಿಮಿತ್ತ ವಿಶೇಷ ಯೋಗಾಭ್ಯಾಸ ಕಾರ್ಯಕ್ರಮ ಜರುಗಿತು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೂಚನೆಯಂತೆ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಯೋಗ ಮತ್ತು ಆರೋಗ್ಯ ಕಾರ್ಯಕ್ರಮಗಳು ಉತ್ಸಾಹದಿಂದ ಮುಂದುವರೆದಿವೆ. ಈ ನಿಮಿತ್ತ ಇಂದು ಯೋಗಾಸಕ್ತರು ಹಾಗೂ ದೇವಾಲಯದ ಸಿಬ್ಬಂದಿಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಎಇಒ ಬಾಲರಾಜ್, ಸೂಪರಿಂಟೆಂಡೆಂಟ್ ಜಯಂತಿರವರು ಮತ್ತಿತರರು ಭಾಗವಹಿಸಿದ್ದರು. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವ ಶ್ರೀ ಸೋಸಲೆ ವ್ಯಾಸರಾಜ ಮಠದಲ್ಲಿ ದಾಸನಮನ ಮುಖಪುಟ ಸಮೂಹ ವತಿಯಿಂದ ಶತಕಂಠ ಗಾಯನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ ಪಾರಾಯಣ ಮತ್ತು ದಾಸರ ಪದಗಳ ಶತಕಂಠ ಗಾಯನ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ 200ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಟಿಟಿಡಿ ಮಾಜಿ ಬೋರ್ಡ್ ಸದಸ್ಯರಾದ ಡಿಪಿ ಅನಂತ್ರವರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು
ಸುಭಾಷಿಣಿ ಪ್ರಕಾಶ್, ಗೀತಾಮಣಿ ಆರ್ಕೆ, ರಶ್ಮಿ ರಾವ್, ಪದ್ಮಾ ಎಸ್ ಆಚಾರ್ಯ ಮುಂತಾದ ಕಾರ್ಯನಿರ್ವಾಹಕರ ಆಧ್ವರ್ಯದಲ್ಲಿ ಆಯೋಜಿಸಲಾಗಿತ್ತು. ಆನಂತರ ಸದಸ್ಯರು ಎಸ್ಯುಬಿಸಿಯೊಂದಿಗೆ ಮಾತನಾಡಿದರು. ನಮೋ ವೆಂಕಟೇಶಾಯ. ಇವತ್ತು ನಾವು ಶ್ರೀ ಸೋಸಲೆ ವ್ಯಾಸರಾಜ ಮಠದಲ್ಲಿ ಇಂದು ಅಧಿಕ ಮಾಸದ ಪ್ರಯುಕ್ತ ಶತಕಂಠ ಗಾಯನವನ್ನು ದಾಸನಮನ ತಂಡದ ವತಿಯಿಂದ ನಾವು ಇಲ್ಲಿ ಏರ್ಪಾಡು ಮಾಡ್ಕೊಂಡಿದ್ವಿ. ಈ ಒಂದು ನಮಗೆ ಥಾಟ್ ಬಂದ ತಕ್ಷಣ ನಾನು ಈ ಶ್ರೀಮಠದಲ್ಲಿ ಇರುವಂತಹ DP ಅನಂತ್ ಸರ್ ಹತ್ರ ಅಪ್ರೋಚ್ ಮಾಡಿದಾಗಲೇ ತುಂಬ ಖುಷಿಪಟ್ಟು ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಕೋತಾ ಇದ್ದೀರಾ ನಮ್ಮ ಶ್ರೀಮಠದಲ್ಲಿ, ಖಂಡಿತ ಸ್ವಾಮಿಗಳ ಅನುಗ್ರಹ ಖಂಡಿತ ಇರುತ್ತೆ ಅಂತ ಏನೇನು ವ್ಯವಸ್ಥೆ ಮಾಡಬೇಕೆಲ್ಲನೂ ಅನುಕೂಲ ಮಾಡಿಕೊಟ್ಟು ನಾವು ಅಂದ್ಕೊಂಡಿದ್ದಕ್ಕೆ ಹೆಚ್ಚಾಗಿ ಇವತ್ತು ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಇದು ಪರಮ ಪೂಜ್ಯ ಶ್ರೀ 1008 ಶ್ರೀ ವಿದ್ಯಾಶ್ರೀ ಸ್ವಾಮಿಗಳ ಒಂದು ಅನುಗ್ರಹನೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಶತಕಂಠ ಅಂದ್ಕೊಂಡಿದ್ವಿ, ಆದರೆ ಸ್ವಾಮಿಗಳ ಅನುಗ್ರಹದಿಂದ ಇವತ್ತು ಸುಮಾರು ಹೆಣ್ಮಕ್ಳೆಲ್ಲರೂ ಸೇರಿ ಮಹಿಳೆಯರು ಸೇರಿ ಇವತ್ತು ಮುಖ್ಯವಾಗಿ ಸ್ವಾಮಿಗಳು ಸಂಕಲ್ಪ ಮಾಡಿದಂತಹ ಯಂತ್ರೋದ್ಧಾರಕ ಸ್ತೋತ್ರ ಪಾರಾಯಣವನ್ನು ನಾವು ಇವತ್ತು ಮೊದಲಿಗೆ 33 ಬಾರಿ ಅಧಿಕ ಮಾಸದಲ್ಲಿ ಎಲ್ಲನೂ 33 ವಿಶೇಷ, ಅದರಲ್ಲಿ ನಾವು ಇವತ್ತು ಹನುಮಂತನ ಸ್ತೋತ್ರವನ್ನು 33 ಬಾರಿ ಪಾರಾಯಣ ಮಾಡೋದ್ರೊಂದಿಗೆ ನಾವು ಈ ಗಾಯನ ಸೇವೆಯನ್ನು ಕೃಷ್ಣನಲ್ಲಿ ತಿಮ್ಮಪ್ಪನಲ್ಲಿ ಇವತ್ತು ಸಮರ್ಪಣೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಅತ್ಯಂತ ಸಂತೋಷವಾಗ್ತಾ ಇದೆ. ಧನ್ಯವಾದಗಳು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ
ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ. ಉಡುಪಿಯ ಹೆರೂರು ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿ ಪಂಚಾಮೃತ ಅಭಿಷೇಕದೊಂದಿಗೆ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ನಂತರ ದೇವರಿಗೆ ಹಾಗೂ ಪರಿವಾರ ದೇವರುಗಳಿಗೆ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಬೆಂಗಳೂರು ಕೃಷ್ಣಾನಂದ ನಗರದಲ್ಲಿರುವ ಶ್ರೀ ದುರ್ಗಾ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರದ ನಿಮಿತ್ತ ಅಮ್ಮನವರಿಗೆ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಮೊದಲಿಗೆ ದುರ್ಗಾದೇವಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ವೈಭವವಾಗಿ ಹಾಗೂ ಮನೋಹರವಾಗಿ ಅಲಂಕಾರವನ್ನು ಮಾಡಿ ವಿಶೇಷ ಅರ್ಚನೆ ಹಾಗೂ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ದೇವಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯದ ಉಪಾಲಯಗಳಲ್ಲಿರುವ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಕಾಲಭೈರವ ಸ್ವಾಮಿಗೂ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ತದನಂತರ ಧೂಪದೀಪ ನೈವೇದ್ಯದೊಂದಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ದೇವಾಲಯದಲ್ಲಿ ನೆರೆದಿದ್ದ ಭಕ್ತರು ಅಮ್ಮನವರ ದಿವ್ಯ ದರ್ಶನ ಪಡೆದು ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದರು. ರಾಯಚೂರಿನ ಜವಾಹರ್ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಾಖಾ ಮಠದಲ್ಲಿ ಅಧಿಕ ಮಾಸದ ಅಂಗವಾಗಿ ಶ್ರೀ ಬೃಹತಿ ಸಹಸ್ರಹೋಮ ಅತಿ ವೈಭವದಿಂದ ಜರುಗಿತು. ಈ ನಿಮಿತ್ತ ಬೆಳಗ್ಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಠದ ಆವರಣದಲ್ಲಿ ಮಂಡಲ ರಚಿಸಿ ಶಾಸ್ತ್ರೋಕ್ತವಾಗಿ ಶ್ರೀ ಬೃಹತಿ ಸಹಸ್ರಹೋಮವನ್ನು ನೆರವೇರಿಸಲಾಯಿತು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಹೋಮ ನಡೆಯಿತು. ನಂತರ ಶ್ರೀಪಾದಂಗಳವರು ಭಕ್ತರನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು.
ಎಂಬುದಾಗಿಯೇ ಶಾಸ್ತ್ರ ಪುರಾಣಗಳಲ್ಲಿ ಇದಕ್ಕೆ ವ್ಯವಹಾರ. ನಾವು ಚೈತ್ರದಿಂದ ಫಾಲ್ಗುಣದ ತನಕ 12 ಮಾಸಗಳನ್ನು ರೆಗ್ಯುಲರ್ ಆಗಿ ನಿಯಮಿತವಾಗಿ 12 ತಿಂಗಳಿನ ಒಂದು ಸಂವತ್ಸರ ಎಂಬುದಾಗಿ ಗಣಿಸಿ ಅದರಂತೆ ನಾವು ಅನುಷ್ಠಾನ ಮಾಡುವುದು ನಮ್ಮ ಪದ್ಧತಿಯಲ್ಲಿದೆ. ಅದು 13 ಆಗತ್ತೆ. ಅದನ್ನು ಅಧಿಕ ಅಂತಂತಾರೆ ಸಂಸ್ಕೃತದಲ್ಲಿ. ಹೆಚ್ಚಾದದ್ದನ್ನು ಅಧಿಕ ಅಂತಾರೆ. ಹೀಗೆ ಈ ಅಧಿಕ ಮಾಸ ಅನ್ನುವಂತಹದ್ದು ಈಗ ಪ್ರಾಪ್ತವಾಗಿದೆ. ಜ್ಯೇಷ್ಠ ಮಾಸ ಇದು ಅಧಿಕ ಜ್ಯೇಷ್ಠ ಮಾಸ ಎಂಬುದಾಗಿ. ಮಧ್ಯದಲ್ಲಿರ್ತಕ್ಕಂತಹ ನಗರವಾದ ಜಿಲ್ಲಾ ಕೇಂದ್ರವಾದಂತಹ ಹರಿದಾಸರ ನೆಲೆಬೀಡಾದ ಈ ಯಾವ ರಾಯಚೂರು ಮಹಾನಗರದಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ ವಿಶೇಷವಾಗಿ ಬೃಹತಿ ಸಹಸ್ರ ಹೋಮವನ್ನು ಇಲ್ಲಿ ಹಮ್ಮಿಕೊಳ್ಳಿದೆ. ಶ್ರೀ ಭಂಡಾರ್ಕೇರಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರ ಭಾಗವತ ಗೃಹ ಸಂದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿನ ಬಸವನಗುಡಿಯ ಶ್ರೀ ತ್ರಿವಿಕ್ರಮ ವೇಣುಗೋಪಾಲ ಆಚಾರ್ಯವರ ಮನೆಯಲ್ಲಿ ಭಾಗವತ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀಗಳನ್ನು ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡು ಪಾದಪೂಜೆ ಮಾಡಿ ಭಾಗವತ ಸಂದೇಶ ಕೇಳಿದರು. ಶ್ರೀಗಳು ಫಲಮಂತ್ರಾಕ್ಷತೆ ಜೊತೆ ಭಾಗವತ ಬಿಂದುಸಾರ ಪುಸ್ತಕ ನೀಡಿ ಅನುಗ್ರಹಿಸಿದರು. ಕೃಷ್ಣ ಇರುವಾಗ ತೊಂದರೆ ಇಲ್ಲ. ಪಾಂಡವರು ಮತ್ತೆ ಪಾಂಡವರ ಜೊತೆಗೆ ಸೇರಿಕೊಂಡು ಶ್ರೀಕೃಷ್ಣ ಅವನ ಮಾರ್ಗದರ್ಶನದಲ್ಲಿ ಎಲ್ಲ ಧರ್ಮವನ್ನು ಸಂರಕ್ಷಣೆ ಮಾಡಿದೆ. ಆದರೆ ಈಗ ಪಾಂಡವರು ಇಲ್ಲ, ಕೃಷ್ಣನೂ ಇಲ್ಲ. ರಕ್ಷಣೆಗೋಸ್ಕರ ಯಾರನ್ನು ಮನೆ ಹೊತ್ತು ಅಂತ ಕೇಳ್ತಾ ಇದ್ದಾರೆ. ಆ ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಯೋಗೇಶ್ವರ ಅಂತ, ಬ್ರಹ್ಮಣ್ಯ ಅಂತ, ಧರ್ಮಕರ್ಮ ಅಂತ 3 ವಿಶೇಷ. ಅಂದರೆ ಬ್ರಹ್ಮಣ್ಯ, ಧರ್ಮಕರ್ಮ, ಯೋಗೇಶ್ವರ. ಅನೇಕ ಯೋಗದ ಅವನ ಹತೋಟಿಯಲ್ಲಿದೆ. ಯೋಗದ ಸಾಮರ್ಥ್ಯ ಅವನ ಕೈಲಿದೆ. ಏನು ಚಿಕ್ಕದಾಗುವುದು, ಹಗುರಾಗುವುದು, ಭಾರ ಆಗುವುದು, ಚಿಕ್ಕದಾಗುವುದು, ದೊಡ್ಡದಾಗುವುದು, ಇನ್ನೊಬ್ಬರೊಳಗೆ ಪರಕ ಪ್ರವೇಶ ಮಾಡುವುದು, ವಿಷಶಕ್ತಿಯನ್ನು ಸ್ತಂಭನ ಮಾಡುವ ಶಕ್ತಿ, ಅಗ್ನಿಯ ದಾಹಕ ಶಕ್ತಿಯನ್ನು ಸಂಬರ ಮಾಡುವ ಶಕ್ತಿ, ಇದೆಲ್ಲ ಚಿಕ್ಕದಾಗಿರ್ತಕ್ಕಂಥ ದೊಡ್ಡದಾದ ಭಾರವಾದ ಪರ್ವತವನ್ನು ಚಿಕ್ಕದಾಗಿ ತನ್ನ ಎಡಗೈಯಲ್ಲಿ ಅಂಗೈಯಲ್ಲಿ ಹಿಡ್ಕೊಳ್ಳುವ ಸಾಮರ್ಥ್ಯ. ಇದು ಸ್ವಾಯಂಭೂ ಯೋಗ. ಚಿಕ್ಕಪಟ್ಟೆ ಆ ಯೋಗದ ಸಾಮರ್ಥ್ಯ ಋಷಿಮುನಿಗಳಿಗೆ ಇರುತ್ತೆ. ಕೋಲಾರ ಜಿಲ್ಲಾ ಶ್ರೀ ವೈಷ್ಣವ ಸಂಘ, ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ, ಶ್ರೀ ಯತಿರಾಜ ಮಠ ಮಲ್ಲೇಶ್ವರಂ ಬೆಂಗಳೂರು ಸಹಯೋಗದೊಂದಿಗೆ ಶ್ರೀ ಭಗವದ್ ರಾಮಾನುಜಾಚಾರ್ಯರ 1009ನೇ ತಿರುನಕ್ಷತ್ರ ಹಾಗೂ ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಮಹಾಸಂಗಮ ಕಾರ್ಯಕ್ರಮದಲ್ಲಿ ರಾಮಾನುಜಾಚಾರ್ಯರ ವಿಶೇಷ ಪೂಜೆಗಳು ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಯದುಗಿರಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಯದುಗಿರಿ ಯತಿರಾಜ ರಾಮಾನುಜ ಜಿಯರ್ ಸ್ವಾಮಿಗಳು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ತದನಂತರ ನೆರೆದಿದ್ದ ಭಕ್ತರಿಗೆ ಮಂಗಳ ಶಾಸನ ಮಾಡಿದರು.
ಆವಾಗ ಈ ನಾಡಿಗೆ ಆವತ್ತು ಜೀವನದ ನಾಡಾಗಿ ಲೌಕಿಕವಾದಂತಹ ಚಿಂತನೆಯಿಂದ ಅಲೌಕಿಕವಾದಂತಹ ಆಚಾರ್ಯರಾದಂತಹ ಸ್ವಾಮಿ ರಾಮಾನಂದರ ದಿವ್ಯ ಸ್ಪರ್ಶ ಈ ನಾಡಿಗಾಗಿ ಈಗಷ್ಟೇ ನನ್ನ ಆತ್ಮೀಯರಾದಂತಹ ಮಾತಾಡ್ತಾ ಗುರುವಿನ ಮಹಿಮೆಯನ್ನು ತಿಳಿಸಿದರು. ನಮ್ಮೆಲ್ಲರ ದೊಡ್ಡ ಸೌಭಾಗ್ಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕಾರ್ಕಳದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಧಿಕ ಮಾಸದ ಭಜನಾ ಸಂಧ್ಯಾ ಕಾರ್ಯಕ್ರಮದ ಅಂಗವಾಗಿ ಗುರು ರಾಘವೇಂದ್ರ ಭಜನಾ ಮಂಡಳಿ ಸೇಲಾರ್ ಕಾರ್ಕಳ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ವಿಷ್ಣುವಿಗೆ ಪ್ರಿಯವಾದ ಮಾಸ ಶ್ರೀ ಹರಿಯನ್ನು ಸ್ಮರಿಸುವ ಪುಣ್ಯಕಾಲ ಅಧಿಕ ಮಾಸ. ಈ ಮಾಸದಲ್ಲಿ ಜಪ ತಪ ನಾಮಸ್ಮರಣೆಗೆ ಬಹಳ ಪ್ರಾಮುಖ್ಯತೆ ಇದೆ. ಪುರುಷೋತ್ತಮ ಮಾಸ ಎಂದು ಕರೆಸಿಕೊಳ್ಳುವ ಅಧಿಕ ಮಾಸ ಆಧ್ಯಾತ್ಮಿಕವಾಗಿ ಅಪಾರ ಮಹತ್ವ ಹೊಂದಿದೆ. ಈ ಅವಧಿಯಲ್ಲಿ ಮಾಡುವ ಪುಣ್ಯ ಕರ್ಮಗಳೆಲ್ಲವೂ ಅನೇಕ ಫಲವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಫಲ ನೀಡುವ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಬೆಂಗಳೂರಿನ ಬಸವನಗುಡಿಯ ಉತ್ತರಾದಿ ಮಠದಲ್ಲಿ ದಿಗ್ವಿಜಯ ಶ್ರೀಲಕ್ಷ್ಮೀ ನರಸಿಂಹ ಸನ್ನಿಧಾನದಲ್ಲಿ ಶ್ರೀ ಮಾತಾ ಮಹಿಳಾ ಸಂಘದ ವತಿಯಿಂದ ಹರಿಸ್ಮರಣೆ ನಡೆಯಿತು. ಮೈಸೂರಿನ ಉತ್ತರಾದಿ ಮಠ ರೋಗ ಮೋಚನ ಧನ್ವಂತ್ರಿ ದೇವರ ಸನ್ನಿಧಾನದಲ್ಲಿ ಗಾಯತ್ರಿ ಮಹಿಳಾ ಸಂಘದ ವತಿಯಿಂದ ಹರಿನಾಮ ಸಂಕೀರ್ತನೆ ವಿಜೃಂಭಣೆಯಿಂದ ನೆರವೇರಿತು. ಸಹಸ್ರನಾಮನೇ ಎಂದು
ಬೆನು ತಂದೆ ಪಂಡರಿ ವಿಠಲರಾಯನ ಮೈಸೂರಿನ ಗನ್ ಹೌಸ್ನಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ 33 ದಿನಗಳ ಕಾಲ ನಡೆಯುತ್ತಿರುವ ಅಧಿಕ ಮಾಸೋತ್ಸವದ ಅಂಗವಾಗಿ ಪುರುಷೋತ್ತಮ ಪ್ರಮೋದ ವೇದಿಕೆಯಲ್ಲಿ ಜರುಗುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಯಕರಾದ ವಿದ್ವಾನ್ ಶ್ರೀ ರಾಯಚೂರು ಶೇಷಗಿರಿದಾಸರವರಿಂದ ದಾಸರ ಕೀರ್ತನೆಗಳನ್ನು ಹಾಡಿದರು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಸುಪ್ರಭಾ ಶಿವಮೊಗ್ಗ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ಅಮೋಘವಾಗಿ ನಡೆಯಿತು. மாடு மேய்க்கும் கண்ணே நீ போக வேண்டாம் சொன்னேன், மாடு மேய்க்கும் கண்ணே நீ போக வேண்டாம் சொன்னேன், மாடு மேய்க்கும் கண்ணே நீ போக வேண்டாம் சொன்னேன், மாடு மேய்க்கும் கண்ணே நீ போக வேண்டாம் சொன்னேன். ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. No.